ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ರೈಸ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. 2 ಸತಿ ನೀರು ಹಾಕ್ಕೊಂಡು ಚೆನ್ನಾಗಿ ಅದು ತೊಳ್ಕೊತೀನಿ ನೀಟಾಗಿ, ಪೌಡ್ರೆಲ್ಲ ಹೋಗೋಂಗೆ. ಸೊ ಇದಾದಮೇಲೆ ಮಸಾಲ ಚಿತ್ರಾನ್ನ ಮಾಡಬೇಕು ಅಂತೇಳಿ ಮೊದಲೇ ರೈಸ್ ರೆಡಿ ಮಾಡಿಕೊಂಡು ಆರಿಸಿಟ್ಕೊಳ್ತೀನಿ. ಯಾಕಂದರೆ ಚಿತ್ರಾನ್ನಕ್ಕೆ ರೈಸ್ ಮೊದಲೇ ಹಾಕ್ಕೊಂಡು ಆರಿಸ್ಕೋಬೇಕು. ಹಾಗಾಗಿ ನಾನು ಇದನ್ನು ರೆಡಿ ಮಾಡ್ಕೊಂಡಾದಮೇಲೆ ಅದಕ್ಕೆ ಚಿತ್ರಾನ್ನ ರೆಡಿ ಮಾಡ್ಕೊತೀನಿ. ಸೊ ಇವಾಗ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಹಾಗೆ ಸೊ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ನಾನು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 1 ಚಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ 2.5 ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. 1 ಚಮಚ ನೀರು ಹಾಕ್ಕೊತೀನಿ, ಸಾಕಾಗುತ್ತೆ. ಸೊ ಇಷ್ಟನ್ನು ಹಾಕ್ಕೊಂಡು ನಾನು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಡ್ತೀನಿ. 2 ವಿಸಲ್ ಹಾಕಿಸ್ತೀನಿ. ಸೊ ಇವಾಗ ಅನ್ನ ಆಗುತ್ತೆ. ಪಕ್ಕದಲ್ಲಿ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ಕುಡಿಯೋಕ್ಕೆ ಅಂತ. ನಾನು ಡೈಲಿ ಕುಡಿತೀನಿ, ಮನೆಯವರು ಕುಡಿತಾರೆ. ಇವಾಗ ಚಳಿಗಾಲ ಅಲ್ವಾ, ಮಕ್ಕಳಿರೋದ್ರಿಂದ ಮಕ್ಕಳಿಗೂ ಕೂಡ ಬಿಸಿನೀರು ನಾನು ಕುಡಿಸ್ತೀನಿ. ಹಾಗಾಗಿ ಅವರು ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಳಲ್ವ, ಅವಳಿಗೆ ಬಿಸಿನೀರು ಕೂಡ ಹಾಕ್ಕೊಡ್ತೀನಿ. ಅವಳಿಗೂ ಕೂಡ ಟಿಫನ್ ಕೂಡ ರೆಡಿ ಮಾಡಬೇಕಲ್ವ. ಹಾಗಾಗಿ ಇವಾಗ ಮಸಾಲ ಚಿತ್ರಾನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಮಾಡೋದು ಅಂತ ವಾಚ್ ಮಾಡಿ, ಎಲ್ಲೂ ಸ್ಕಿಟ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಸಿಂಪಲ್ ರೆಸಿಪಿ, ತರಕಾರಿ ಏನು ಇಲ್ಲದೇ ಇರೋ ಟೈಮ್ ಈ ರೆಸಿಪಿ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡಿ. ಮೊದಲಿಗೆ 4 ಈರುಳ್ಳಿ ಮಾತ್ರ ತೊಗೊಂಡಿದ್ದೀನಿ. ಇದು ಒಂದು ಹೊತ್ತಿಗೆ ಆಗೋವಷ್ಟು ತೊಗೊಂಡಿರೋದಕ್ಕೆ. ಸೊ ನಿಮಗೆ ಬೇಕಂತ ಅಂದರೆ ಜಾಸ್ತಿನೇ ತೊಗೋಬೋದು. ಈಗ 4 ಇರೋದಕ್ಕೆ ಜಾಸ್ತಿನೇ ತೊಗೋಬೇಕಾಗುತ್ತೆ. ನಾವು ಇಬ್ಬರಿರೋದ್ರಿಂದ ನಮ್ಮ ಮಕ್ಕಳಿಗೆ ಇಬ್ಬರಿಗೆ ಆಗೋಕ್ಕೆ ಅಷ್ಟು ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಇನ್ನು ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 4 ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ 2 ಮಾತ್ರ ಹಚ್ಚಿಟ್ಕೊತೀನಿ, ಇನ್ನೆರಡನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅದನ್ನು ಎತ್ತಿಟ್ಕೊತೀನಿ. 2 ಮಾತ್ರ ಕಟ್ ಮಾಡಿಕೊಂಡು ಈಗ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದಾಯಿತು. ಇವಾಗ ಮಸಾಲ ಪದಾರ್ಥನ ರೆಡಿ ಮಾಡ್ಕೊತೀನಿ. ಇದು ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಅದು ಏನೇನು ಹಾಕ್ಕೋಬೇಕಂತ ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ 1 ಬೌಲಷ್ಟು. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ 4-5. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿನೂ 3 ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೊತೀನಿ. ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊತೀನಿ. ಚೆನ್ನಾಗಿ ತರಿಯಾಗಿ ರುಬ್ಕೊತೀನಿ. ನೀವು ನೀರು ಬೇಡ ಅಂತಂದರೆ ಹಾಗೇನೂ ರುಬ್ಕೋಬೋದು. ನಾನು ಸ್ವಲ್ಪ ನೀರು ಹಾಕ್ಕೊತೀನಿ, ಚೆನ್ನಾಗಿ ರುಬ್ಬೋದು ಅಂಥೇಳಿ. ಸೊ ನೋಡಿ ಇವಾಗ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಒಗ್ಗರಣೆನ ಅಂತ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಬಂದಿದೆ. ಸೊ ಅದು ಸೈಡಲ್ಲಿ ಎತ್ತಿಟ್ಟು ಸ್ಟವ್ ಮೇಲೆ ಪಾತ್ರೆ ಇಡ್ತಿದ್ದೀನಿ ಅದಕ್ಕೆ. ಸೊ ಇವಾಗ ಹಾಕ್ಕೊತೀನಿ ಮಸಾಲ ಐಟಮ್ಸ್ ಏನೇನು ಅಂತೇಳಿ ನೋಡಿ. ಮೊದಲಿಗೆ ಸಾಸಿವೆ ಕಾಳನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಏನೂ ಹಾಕಿಲ್ಲ. ಸೊ ಇದೆಲ್ಲ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡ್ತೀನಿ. ಯಾಕಂದರೆ ಆಯಿಲ್ ಒಳಗಡೆ ಬೆಂದರೆ ಕಡಲೆಕಾಳು ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಮೊದಲು ಇವಾಗ ಹುರ್ಕೊಂಡಾದಮೇಲೆ ಎಣ್ಣೆ ಬಿಟ್ಕೊತೀನಿ. ಮತ್ತು ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಅದು ಹುರ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕೆಂಪು ಬರಬೇಕು ಕಾಳು, ಆ ರೀತಿ ಹುರ್ಕೊತೀನಿ. ಇದಾದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಆಯಿಲಾಗಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿದ್ದೀನಲ್ಲ ಆ ಈರುಳ್ಳಿನ ಇದ್ರೊಳಗಡೆ ಸೇರಿಸ್ಕೊತೀನಿ. ಇವಾಗ 2 ಬೌಲ್ ಆಗಿದೆ. ಮತ್ತು ಅರ್ಧ ಜೀರಿಗೆ ಕೂಡ ಹಾಕ್ಕೊತೀನಿ. ಅಲ್ಲಿ ಕೂಡ ಸೇರಿಸ್ಕೊಂಡಿದ್ದೀನಿ ಮಸಾಲ ಒಳಗಡೆ, ಇಲ್ಲೂ ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಇವಾಗ ಈರುಳ್ಳಿ ಹಾಕ್ಕೊಂಡು 2 ಬೌಲ್ ಹಾಕ್ಕೊತೀನಿ, ಇನ್ನೊಂದು ಬೌಲ್ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ತಳ ತಾಗದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆಂಪಗಾಗೋವರೆಗೂ ನಾವು ಮಿಕ್ಸ್ ಮಾಡಬೇಕು ಈರುಳ್ಳಿನ. ಅದಾದಮೇಲೆ ರುಬ್ಬಿರೋಂತಹ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ರುಬ್ಬಿರೋ ಪದಾರ್ಥನ ಇದರೊಳಗಡೆ ಸೇರಿಸ್ಕೊತೀನಿ. ನೋಡಿ ಯಾವ ರೀತಿ ಫ್ರೈ ಆಗಿದೆ ಅಂತ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರನ ಹಾಕ್ಕೋಬೇಕು ನಾವು ರುಬ್ಬಿರೋಂಥ ಪದಾರ್ಥನ. ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಅದು ಹಸಿ ವಾಸನೆ ಹೋಗಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ.
ಎಲ್ಲ ಹೊಂದ್ಕೋಬೇಕು, ಹಾಗೆ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ. ಘಮ ಘಮ ಅಂತ ಬರ್ತಾ ಇರುತ್ತೆ ವಾಸನೆ, ಯಾಕಂದರೆ ಅದರೊಳಗಡೆ ಎಲ್ಲ ಪದಾರ್ಥ ಹಾಕಿದ್ದೀವಲ್ಲ, ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ತುಂಬ ಚೆನ್ನಾಗಿ ಘಮ ಘಮ ಅಂತ ಬರ್ತಾಯಿತ್ತು. ನಾನು ಕೂಡ ಕಿಟಕಿ ತೆಗ್ದಿರಲಿಲ್ಲ, ಅದು ಸ್ವಲ್ಪ ಗಾಳಿ ಜಾಸ್ತಿ ಬರ್ತಾಯಿತ್ತು, ಹಾಗಾಗಿ ಹೊಗೆ ನನ್ನ ಕಡೆನೇ ಬರುತ್ತೆ ಅಂತ ಸೊ ಈ ಕಡೆನೇ ಹಾಕಿದ್ದೆ. ಸೊ ಇನ್ನು ಅರಿಶಿನ ಪೌಡ್ರು ಸ್ವಲ್ಪ ಹಾಕ್ಕೊಂಡ ಇದ್ದೀನಿ ಕಲರ್ ಬರೋದಕ್ಕೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ, ತಳತಾಗಬಾರ್ದು ಅದು, ಹಾಗಾಗಿ ಇದು ಚೆನ್ನಾಗಿ ಫ್ರೈ ಆದಮೇಲೆ 2 ನಿಮಿಷ ಹಾಗೆ ಬಿಡ್ತೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ನಾನು ಮೊದಲೇ ಕಡಲೆ ಬೀಜನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಪಕ್ಕದಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಲಾಸ್ಟಲ್ಲಿ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ, ಏಕೆಂದರೆ ಮೊದಲೇ ಎಣ್ಣೆಲೆಲ್ಲ ಫ್ರೈ ಆದರೆ ತಿನ್ನೋಕ್ಕಷ್ಟು ಇದು ಬರೋಲ್ಲ. ಲಾಸ್ಟಲ್ಲಿ ಸೇರಿಸಿದ್ರೆ ಅದು ಬೆಂದಿರೋದೇ ಕಾಣಿಸಲ್ಲ, ಹಾಗಾಗಿರುತ್ತೆ. ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡಿದ್ದು. ಮತ್ತು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಏನೇ ಆ್ಯಡ್ ಮಾಡಿಲ್ಲ, ಯಾಕಂದರೆ ಒಗ್ಗರಣೆಲಿ ಇದು ಮಸಾಲೆ ಐಟಮ್ ರುಬ್ಬಿದ್ದೀನಲ್ಲ ಅದರೊಳಗಡೆ ಸೇರಿಸ್ಕೊಂಡಿದ್ದೀನಿ, ಹಾಗಾಗಿ ಇವಾಗ ಅನ್ನದ ಮೇಲೆ ಹಾಕೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಕಟ್ ಮಾಡಿ. ಇವಾಗ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ನೋಡಿ ಗೊಜ್ಜು ಬೇಕಂತಂದರೆ ತಕ್ಕೊಬೋದು, ತೆಗ್ದಿಟ್ಕೊಂಡು ನಾನಿವಾಗ ಅನ್ನ ಕಲಿಸ್ಕೊತೀನಿ. ಸ್ವಲ್ಪ ಆರ್ಕೊಂಡಿತ್ತು, ನನ್ನ ಮಗಳಿಗೆ ಲೇಟ್ ಆಗುತ್ತೆ ಅಂತ ನಾನು ಬೇಗನೆ ಮಾಡ್ತಾಯಿದ್ದೀನಿ. ಗೊಜ್ಜು ಕೂಡ ಬಿಸಿಯಾಗಿತ್ತಲ್ವ, ಹಾಗಾಗಿ ಎಲ್ಲ ಬಿಸಿಯಾಗಿರೋದ್ರಿಂದ ಸ್ವಲ್ಪ ಬಿಸಿ ಬಿಸಿ ಕಾಣಿಸ್ತಾ ಇತ್ತು ನಿಮಗೆ. ಸೊ ಇನ್ನು ನಾವು ತಿನ್ನೋದ್ರೊಳಗಡೆ ಚೆನ್ನಾಗಿ ಬರುತ್ತೆ, ಅನ್ನ ಆರ್ಕೊಂಡಿರುತ್ತೆ ಜಾಸ್ತಿನೇ. ಸ್ವಲ್ಪ ಆರ್ಕೊಂಡಿದ್ದು, ನಾನು ಅವಾಗಲೂ ಕುಕ್ಕರ್ ತೆಗ್ದಿರಬೇಕಾಗಿತ್ತು. ಸೊ ಹಾಗಾಗಿ ಇವಾಗ ನೋಡಿ ಯಾವ ರೀತಿ ಬರುತ್ತೆ ಅಂತ ಕಲಿಸ್ಕೊತೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಮಕ್ಕಳಿಗೆ ಈ ರೀತಿ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಈ ಥರ ಮಾಡ್ಕೊಳ್ಳಿ, ತರಕಾರಿ ಇಲ್ಲದೆ ಇರುವಾಗ ನಮಗೆ ತುಂಬ ಯೂಸ್ ಆಗುತ್ತೆ. ಏನೂ ಅದಕ್ಕೆ ಯೂಸ್ ಮಾಡಿಲ್ಲ, ಬರೀ ಹಸಿರು ಮೆಣಸಿನ್ಕಾಯಿ, ಸೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಇಷ್ಟನ್ನು ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ಸಿಂಪಲ್ ರೆಸಿಪಿ, ಬೇಗನೆ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದು ಬ್ಯಾಚುಲರ್ಸ್ ಎಲ್ಲ ಕೂಡ ಯೂಸ್ ಮಾಡ್ಕೋಬೋದು ಈ ಥರ ಮಾಡೋದನ್ನು. ನೋಡಿ ಎಲ್ಲ ಕಲಸಿದ್ದಾಯಿತು, ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ನಾನು ಖಾರ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊಜ್ಜು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ, ನಮಗೆ ಎಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ನೋಡಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀನಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೇಗೆ ಬಂತು ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ನನ್ನ ಮೊಬೈಲಲ್ಲಿ ಒಂದು ಫೋಟೋ ಕೂಡ ತೆಗಿಬೇಕಂತೇಳಿ ನಮ್ಮ ಮನೆಯವ್ರು ಫೋನ್ ಹಿಡ್ಕೊಂಡಿದ್ದೆ. ಸೊ ಇನ್ನು ನನ್ನ ಮಕ್ಳು ಯಾರೂ ಎದ್ದಿರಲಿಲ್ಲ, ಅಷ್ಟರಲ್ಲೆಲ್ಲ ತಿಂಡಿ ಬೇಗ ರೆಡಿಯಾಗಿತ್ತು. ಇನ್ನು ವೀಡಿಯೋ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಎಂಡ್ ಆಯಿತು. ಹೇಗಿದೆ ಅಂತ ವಿಡಿಯೋ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ, ಯಾಕಂದರೆ ನಿಮ್ಮಿಂದ ನಮಗೂ ಉಪಯೋಗ ಆಗುತ್ತೆ. ಹಾಗಾಗಿ ಇನ್ನು ಇದೇ ರೀತಿ ನಿಮಗೆ ಹೊಸ ಹೊಸ ವೀಡಿಯೋಗಳು ಇನ್ನು ಮುಂದೆ ಬರ್ತಾ ಇರುತ್ತೆ, ವಾಚ್ ಮಾಡ್ತಾಯಿರಿ. ಸೊ ಹಾಗೆ ನಗ್ನಗ್ತಾ ಎಲ್ಲ ಖುಷಿಯಿಂದ ಇರಿ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕಾಗಿ, ಧನ್ಯವಾದಗಳು.